ಮಾಗಡಿ ಪಟ್ಟಣದ ನಮ್ಮ ಯುವ ವಕೀಲರಾದಂಥ ವಸಂತ್ರವರು ಈ ಹಿಂದೆ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದಂಥವ್ರು. ಸೊ ಇವತ್ತಿನವರೆಗೂ ಯೂತ್ ಕಾಂಗ್ರೆಸ್ಸಲ್ಲೇ ಮುಂದುವರೆದಂಥ ನನ್ನ ಯುವಕ ಸ್ನೇಹಿತ, ಎಲ್ಲ ಅವರ ಆತ್ಮೀಯ ಸ್ನೇಹಿತರು, ಅವರ ಕಲೀಗ್ಸು, ಅಡ್ವೊಕೇಟ್ಸ್ಗಳು ಸಮೇತ ಎಲ್ಲ ಅವರ ಪಡೆ ಇವತ್ತು ನಮ್ಮ ಜೊತೆ ಬಂದು JDS ಪಕ್ಷವನ್ನು ಸೇರಿ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಪಕ್ಷದ ಪರವಾಗಿ, ನಮ್ಮ ವರಿಷ್ಠರ ಪರವಾಗಿ, ಮಾಗಡಿ ತಾಲೂಕಿನ ಸಮಸ್ತ JDS ಕಾರ್ಯಕರ್ತರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರೆಲ್ಲರೂ ವಿದ್ಯಾವಂತರಿದ್ದಾರೆ, ವಿಚಾರವಂತರಿದ್ದಾರೆ. ಈ ತಾಲೂಕಿನಲ್ಲಿ ಆಗ್ತಾ ಇರತಕ್ಕಂಥ ಹಲವಾರು ಭ್ರಷ್ಟಾಚಾರಗಳಿರ್ಬೋದು, ಇಲ್ಲಿ ನಡೀತಾ ಇರತಕ್ಕಂಥ ಹಗರಣಗಳಿರ್ಬೋದು, ಇಲ್ಲಿ ನಡೀತಾ ಇರತಕ್ಕಂಥ ಕಳಪೆ ಕಾಮಗಾರಿಗಳಿರ್ಬೋದು, ಅದರಲ್ಲೆಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಹಿಂದೆ ನಡೀತಂಥ ದುರಾಡಳಿತ ಇರ್ಬೋದು, ಇವನ್ನೆಲ್ಲ ಧೈರ್ಯವಾಗಿ ಎದುರಿಸುವಂಥ ಶಕ್ತಿ, ಆ ಹುಮ್ಮಸ್ಸು, ಆ ಇಚ್ಛಾಶಕ್ತಿ ಅವರಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ಅವರು ನಮ್ಮ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರೆಲ್ಲರಲ್ಲೂ ಕೂಡ ಒಂದೇ ವಿಚಾರ, ಮುಂದೆ JDS ಪಕ್ಷ, NDA ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಯುವಕ ಸ್ನೇಹಿತರು, ನಾವೆಲ್ಲ ವಿಚಾರವಂತರು, ನಾವೆಲ್ಲ ಇಂಟೆಲೆಕ್ಚರ್ಸು ಅವ್ರಿಗೆ JDS ಪಕ್ಷಕ್ಕೆ ಬೆಂಬಲ ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ನನಗೆ ಭಾಳ ಹತ್ತಿರದಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಎಲ್ಲ ನನ್ನ ಯುವಕ ಸ್ನೇಹಿತರು ಇವತ್ತು ನಮ್ಮ ಜೊತೆ ಸೇರ್ತಾ ಇರ್ತಕ್ಕಂಥದ್ದು ನಮಗೆ ಹೆಚ್ಚಿನ ಶಕ್ತಿ ಬಂದಿದೆ ಅಂತೇಳಿ ಭಾವಿಸ್ತೇನೆ. ಅವ್ರನ್ನೆಲ್ಲರನ್ನೂ ಕೂಡ ಸರಿದಾರಿಯಲ್ಲಿ ನಡೆಸ್ಕೊಂಡು ಅವರ ಕಾರ್ಯಕ್ಷಮತೆಯನ್ನು ಅನುಗುಣವಾಗಿ ಮುಂದೆ ಅವರನ್ನು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅಧಿಕಾರವನ್ನು ಕೊಡಿಸುವಂಥ ಕೆಲಸ, ಸಮರ್ಪಕವಾಗಿ ಅವ್ರನ್ನ ನಮ್ಮ ಪಕ್ಷದಲ್ಲಿ ಮುನ್ನಡೆಸೋಡುವಂಥ ಕೆಲಸ, ಅವ್ರನ್ನ ಮುಂಚೂಣಿ ಘಟಕಗಳಲ್ಲಿ ಅವ್ರನ್ನ ಕೆಲಸವನ್ನು ನಿರ್ವಹಿಸುವಂಥ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಈ ಮೂಲಕ ಅವ್ರಿಗೆ ಆಶ್ವಾಸನೆಯನ್ನು ಕೊಡ್ತೇನೆ. ಈ ತಾಲೂಕಿನಲ್ಲಿ ಇನ್ನೂ ಹಲವಾರು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಇವತ್ತು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದಂಥವ್ರು, ನಮಗೆ ಜೊತೆ ಬರ್ತೀವಿ, ಶಕ್ತಿ ಕೊಡ್ತೀವಿ ಅನ್ನುವಂಥ ಭರವಸೆ ಹಿನ್ನೆಲೆಯಲ್ಲಿ ಈ ಸೇರ್ಪಡೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಸೊ ನಮಗೆ ಇನ್ನೂ 2 ವರ್ಷ ಅವ್ರ ಅಧಿಕಾರ ಇದ್ರೂ ಕೂಡ ಇವತ್ತು ನಮ್ಮನ್ನು ಬಂದು ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ ಅಂದರೆ ಈ ಕಾಂಗ್ರೆಸ್ ಪಕ್ಷದ ದುರಾಡಳಿತ ಏನು ರೀತಿ ಇದೆ, ಕಾಂಗ್ರೆಸ್ ಪಕ್ಷ ಯಾವ ರೀತಿ ಬಡವ್ರನ್ನ ಸುಲಿಗೆ ಮಾಡ್ತಾ ಇದೆ, ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯನ್ನು ಹೆಸರನ್ನ ಸುಮ್ಮನೆ ಬಾಯಲ್ಲಿ ಹೇಳ್ಕೊಂಡು ಯಾವ ರೀತಿ ವಂಚಿಸ್ತಾ ಇದ್ದಾರೆ, ಯಾವ ರೀತಿ ಈ ರಾಜ್ಯವನ್ನು ಲೂಟ್ತಾ ಇದ್ದಾರೆ ಅಂತೇಳಿ ಇವತ್ತೆಲ್ಲ ನನ್ನ ವಿದ್ಯಾವಂತ ಯುವಕರು ಅರ್ಥ ಮಾಡಿಕೊಂಡು ಇವತ್ತೆಲ್ಲ ನಮ್ಮ ಜೊತೆ ಸೇರ್ತಾ ಇರ್ತಕ್ಕಂಥದ್ದು ಖುಷಿ ವಿಚಾರ. ನಾನು ಈ ತಾಲೂಕಿನ ಸಮಸ್ತ ಯುವ ಜನತೆಗೆ ಕರೆ ಕೊಡ್ತೇನೆ. ನಿಮ್ಮನ್ನು ಯಾಮಾರಿಸಿ ಮತ ಪಡೆದಂಥವ್ರು, ಸುಳ್ಳೇಳಿ ಮತ ಪಡೆದಂಥವ್ರು, ಮೋಸ ಮಾಡಿ ಮತ ಪಡೆದಂಥವ್ರು ಇವತ್ತಿಗೂ ಕೂಡ ಅದೇ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಈ ತಾಲೂಕನ್ನು ವಂಚಿಸ್ತಾ ಇದ್ದಾರೆ. ವಸಂತ್, ಯಾಕೆ ಪಕ್ಷ ಬದಲಾವಣೆ ಮಾಡಿದೆ? ನಮ್ಮ ಯುವಕರಿಗೆ ಅವಕಾಶ ಬೇಕಾಗಿದೆ. ನಮ್ಮೊಬ್ಬರಿಗೆ ಆದಂಥ ಹಿತಾಸಕ್ತಿ ಅನ್ನೋದಕ್ಕಿಂತ ತಾಲೂಕಿನಲ್ಲಿ ಯುವಕರುಗಳಿಗೆ ಅವಕಾಶ ಕಲ್ಪಿಸುವಂಥ ನಾಯಕ ಬೇಕಾಗಿದೆ. ಹಾಗಾಗಿ ನಮಗೆ ನಾಯಕರ ಅವಶ್ಯಕತೆ ಅಗತ್ಯವಾಗಿರೋದ್ರಿಂದ, ಅದರಲ್ಲೂ ಮಂಜಣ್ಣವರು ಸರ್ವಜನಾಂಗ ಸರ್ವಧರ್ಮದ ನಾಯಕ ಆಗಿರೋದ್ರಿಂದ, ಯಾವುದೇ ತಾರತಮ್ಯ ಇಲ್ದಿರೋಂಥ ನಾಯಕ ಆಗಿರೋದ್ರಿಂದ ಮುಕ್ತ ಮನಸ್ಸಿನಿಂದ ಬಂದು ನಾವೆಲ್ಲ ಕೂಡ ನಮ್ಮನ್ನು ಮತ್ತು ನಮ್ಮ ನಾಯಕತ್ವವನ್ನು ನಂಬಿಕೊಂಡು ಬರುವಂಥ ಯುವಕರುಗಳನ್ನ ನಾವೊಬ್ಬರು ನಾಯಕರನ್ನ ನಾವು ತೋರಿಸಿ ಅವ್ರ ಮುಖಾಂತರ ಒಂದು ನಾಯಕ ಶಕ್ತಿಗಳನ್ನ ಕಟ್ಟೋಕ್ಕೆ ನಮಗೆ ಶಕ್ತಿ ಬೇಕಾಗಿದೆ. ಆ ಶಕ್ತಿಗೋಸ್ಕರ ನಾವು ಇವತ್ತು ಮಂಜಣ್ಣವ್ರನ್ನ ನಂಬಿ ಈ ಪಕ್ಷಕ್ಕೆ ಸೇರ್ಪಡೆ. NSUನಲ್ಲಿ ನಿಮ್ಮದು ಹೋರಾಟ ಹೆಂಗಿತ್ತು?
ವಿದ್ಯಾರ್ಥಿ ಮಟ್ಟದಿಂದನೂ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ವು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ನಮ್ಮ ಶಕ್ತಿಯಾಗಿತ್ತು. ತದನಂತರ ನಮಗೆ ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ವಿದ್ಯಾರ್ಥಿ ದೆಸೆಯನ್ನು ಬಿಟ್ಟು ಮುಂದೆ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸ್ತಕ್ಕಂಥ ನಾಯಕರು ಯಾರೂ ನಮಗೆ ಕಾಣಲಿಲ್ಲ. ನಮಗೆ ನಮ್ಮ ಸಂಘಟನೆಗಳಿಗೆ, ಯುವ ಸಂಘಟನೆಗಳಿಗೆ ಅವಶ್ಯಕವಾದಂತಹ ಶಕ್ತಿ ತುಂಬುವಂಥ ನಾಯಕ ನಮಗೆ ಪರಿಸ್ಥಿತಿ ಇಲ್ಲ. ನಾವು ಇಷ್ಟು ದಿನಗಳ ಕಾಲ ಕಾಯ್ದು ಮತ್ತು ತುಂಬ ನಮ್ಮ ಒಳಗಡೆ ಯುವಕರುಗಳಿಗೆ ಆಗ್ತದಂಥ ಅನ್ಯಾಯಗಳು, ನೋವುಗಳನ್ನ ತಡ್ಕೊಂಡು ಇಲ್ಲಿವರೆಗೂ ತಾಳ್ತಾ ಬಂದು. ಆದರೆ ನಮ್ಗೆ ಇವಾಗ ಸಿಕ್ಕಿರ್ತಕ್ಕಂಥ ಮಂಜಣ್ಣವರು ನಮಗೆಲ್ಲ ರೀತಿ ಶಕ್ತಿ ಚೈತನ್ಯನ ತುಂಬಿರೋದ್ರಿಂದ ನಾವಿವಾಗ ಪಕ್ಷ ಅನ್ನೋದಕ್ಕಿಂತ ಯುವಕ ಶಕ್ತಿ ಮುಖ್ಯ ಅಂತ ಹೇಳಿ ಯುವಕರುಗಳನ್ನ, ಇಚ್ಛಾಶಕ್ತಿಗಳನ್ನ, ಅವರ ಹಿತಾಸಕ್ತಿಗಳನ್ನ ನಾವು ಪರಿಗಣಿಸಬೇಕು. ಅವ್ರಿಗೆ ಏನಾದರೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು, ಅವ್ರಿಗೆ ಏನಾದರೂ ಅವಕಾಶಗಳನ್ನ ಸರ್ಕಾರದ ಮಟ್ಟದಲ್ಲಿ ನಾವು ತಂದುಕೊಡ್ಬೇಕು ಅನ್ನೋ ಉದ್ದೇಶದಿಂದ ಮಂಜಣ್ಣವ್ರನ್ನ ನಾವು ಇವತ್ತು ನಾಯಕರಾಗಿ ಸ್ವೀಕರಿಸಿದ್ವಿ. ಹಾಗಾಗಿ ಅವ್ರ ಮುಕ್ತ ಮನಸ್ಸಿನಿಂದ ಆಹ್ವಾನ ಇತ್ತು. ಹಾಗಾಗಿ ನಾವು ಅವ್ರ ಹಿಂದೆ ಬಂದಿದ್ವಿ. ಇಲ್ಲಿ ನಿಮ್ಮ ಸಂಘಟನೆ ಹೆಂಗಿರ್ತದೆ? ಇವತ್ತಿನ ಸಂಘಟನೆ ಇನ್ನು ಹಿಂದೆ ಇದ್ದಂಥ ಸಂಘಟನೆಗೂ ಮುಂದೆ ಬರೋ ಸಂಘಟನೆಗೂ ತುಂಬ ವ್ಯತ್ಯಾಸ ಇರ್ತದೆ. ನಾವು ಯುವಕರನ್ನ ಇಡೀ ತಾಲೂಕಿನಾದ್ಯಂತ ಸಂಘಟಿಸುವಂಥ ಕೆಲಸ ನಾವು ಮಾಡ್ತೀವಿ. ಪ್ರತಿ ಬೂತ್ನಲ್ಲೂ ಕೂಡ ನಾವು ಕಾರ್ಯನ ನಿರ್ವಹಿಸ್ತೀವಿ. ಇನ್ನು ಮುಂದೆ ಪಕ್ಷಕ್ಕೆ ಅನ್ನೋದಕ್ಕಿಂತ ಯುವಕರುಗಳು ಹೆಚ್ಚಿನ ಆಸಕ್ತಿ ಒಂದು ಅವರೇ ಉತ್ಪ್ರೇರಿತರಾಗಿ ಬರಬೇಕು, ಮಂಜಣ್ಣವರ ನಾಯಕತ್ವನ ಮೆಚ್ಚಿ ಬರಬೇಕು ಅನ್ನೋದು ನಮ್ಮ ಹಿತಾಸಕ್ತಿ ಆಗಿರೋದ್ರಿಂದ ಮತ್ತು ಅವರಿಗೆ ನ್ಯಾಯ ದೊರಕಿಸ್ಕೊಡುವಂಥ ನಾವು ಬದ್ಧತೆ ನಮಗಿರೋದ್ರಿಂದ ಇವತ್ತು ಮಂಜಣ್ಣವರ ನ್ಯಾಯಯುತವಾದಂಥ ಆಹ್ವಾನವನ್ನು ನಾವು ಮೆಚ್ಚಿ ಇವತ್ತು ಅವರ ನಾಯಕತ್ವನ ಮೆಚ್ಚಿ ಬಂದಿದ್ದೀವಿ. ಯುವಕರುಗಳಿಗೆಲ್ಲ ಅವಕಾಶ ಸಿಗುತ್ತೆ. ದಯಮಾಡಿ ಎಲ್ಲರೂ ಕೂಡ ಯುವಕರುಗಳನ್ನ ನಾನು ಆಹ್ವಾನ ಮಾಡ್ತಾ ಇದ್ದೀನಿ, ಸ್ವಾಗತ ಕೊಡ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ಎಲ್ಲರೂ ಒಳ್ಳೆ ಒಗ್ಗಟ್ಟಿನಿಂದ ಮಾಡಿ ನಾವು ಚಿತ್ರಣ ಬದಲಾಯಿಸಿ ಒಳ್ಳೆ ಅಭಿವೃದ್ಧಿಯತ್ತ ಚಿತ್ರಣನ ನಾವು ತೊಗೊಂಡೋಗೋಣ ಅನ್ನೋ ನಿಟ್ಟಿನಲ್ಲಿ ಮನಸ್ಸು ಮಾಡಿದ್ದೀವಿ. ಹಾಗೆ